ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಅವ್ರ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ಊಟ ಕರೆದಿದ್ದಾರೆ. ಅವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಏನೂ ರೆಡಿ ಆಗಿಲ್ಲ. ಒಂದು ಲಿಪ್ಸ್ಟಿಕ್ ಒಂದು ಹಾಕಿದ್ದೀನಿ, ಸ್ಟಿಕ್ಕರ್ ಹಾಕಿದ್ದೀನಿ, ಹಾಗೆ ಒಂದು ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟೇ. ಈಗ ಸಂಜೆ ನಾನು ಕುಂಕುಮಕ್ಕೆಲ್ಲ ಕರೀತಾರಲ್ಲ ಆ ಟೈಮಲ್ಲಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಕ್ಯಾಮ್ರಾಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ಅಂತ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಓಕೆನಾ, ಬಾಯ್. ಇದು ನಮ್ಮ ಮನೇಲಿ ಪೂಜೆ ಮಾಡಿರೋದು. ಅದನ್ನೆಲ್ಲ ಕೂರಿಸೋದಿಲ್ಲ, ಹಾಗೆ ಪೂಜೆ ಮಾಡಿಬಿಟ್ಟು ಸಂಜೆ ಯಾರ್ಯಾರು ಕುಂಕುಮ ಕರೆದಿರ್ತಾರೆ ನಮಗೆ ಅವ್ರಿಗೆ ನಾವು ನಮ್ಮ ಮನೆಯಲ್ಲೇ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತೀವಿ ಅಷ್ಟೇ. ನಾವು ತೀರಾ ಏನು ಜಾಸ್ತಿ ಎಲ್ಲ ಮಾಡಲ್ಲ. ದೇವ್ರನ್ನೆಲ್ಲ ಕೂರಿಸಿ ಮಾಡಿ ಅದೆಲ್ಲ ಏನು ಮಾಡೋದಿಲ್ಲ. ಹಾಗೆ ಇಲ್ಲಿ ಶಿಲ್ಪನ ಮನೆಗೆಲ್ಲ ವೀಡಿಯೋ ಮಾಡಿಬಿಟ್ಟು ದೇವರೊಂದು ಶಿಲ್ಪನ ಮನೆಗೆ ಬಂದಿದ್ದೀನಿ. ಇಲ್ಲಿ ನಾನು ಅಲ್ಲಿ ಅವ್ರ ಮನೆ ರಂಗೋಲಿ ಎಲ್ಲ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸ್ ಇದು ಮೇಲ್ ಶಿಲ್ಪ ಮತ್ತು ಅವ್ರ ಮಗಳು ನಿಂತಿದ್ರಲ್ಲಿ ಮೇಲೆ ಮೆಟ್ಲೆಲ್ಲ ಹಾಕ್ಕೊಂಡು ಬಂದ್ಬಿಟ್ಟು ಮೇಲೆ ನಿಜ ಇದು ಒಬ್ಬೊಬ್ಬರು ಮನೆ ಮೆಟ್ಲು ಹತ್ತೋದೇ ಸಾಕಾಗಿ ಹೋಗ್ಬಿಡತ್ತೆ. ಎಷ್ಟು ಚೆನ್ನಾಗಿದೆ ಆ ಫ್ಲವರ್, ನಂಗೆ ತುಂಬ ಇಷ್ಟ ಆಯಿತು ಇದು. ಅದಕ್ಕೆ ನಾನು ಅದನ್ನೇ ಒಂದೆರಡೆರಡು ಸತಿ ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದು ಹೊಸ್ದಾಗಿ ತೊಗೊಂಡಿದ್ದಾರೆ, ಚೆನ್ನಾಗಿತ್ತು. ಹಾಗೆ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ರು, ಹಾಗೆ ಕಳ್ಸಕ್ಕೆ ಕೂರಿಸಿದ್ದಾರೆ ಅವರು. ಚೆನ್ನಾಗಿ ಮಾಡಿದರು. ಅದೇ ನಾನು ನೆಕ್ಸ್ಟ್ ಆಗಿಲ್ಲ ಅಂದರೆ ದೇವ್ರು ಇಡೋದೆಲ್ಲ ಬೇಡ, ಹಾಗೇ ಒಂದು ಕಳಸ ಇಟ್ಬಿಟ್ಟು ಹಾಗೆ ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದರೆ ನನ್ನ ಗಂಡ ತೀರಾ ಏನೇನೋ ಹೇಳ್ತಾಯಿದ್ರು. ಹಾಗೆ ಸುಮ್ಮನೆ ಎಲ್ಲ ಮಾಡೋದಲ್ಲ, ನಿಯಮ ಇದೆ ಹಾಗೆ ಹೀಗೆ ಅಂತ ಬೋಧನೆ ಮಾಡ್ತಾಯಿದ್ರು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಈಗಿಂದು ಇಯರ್ದು ಮುಗೀತು ವರಮಹಾಲಕ್ಷ್ಮಿ ಪೂಜೆದು. ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ನೋಡಬೇಕು. ಈ ವರ್ಷದ ಕತೆ ಮುಗೀತು, ನೆಕ್ಸ್ಟ್ ಇಯರ್ ಏನಾಗುತ್ತೆ ನೋಡಬೇಕು. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೋಡೋಣ ಅಂತ. ಆ ಫ್ಲವರ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಪದೇ ಅದನ್ನೇ ವಿಡಿಯೋ ಮಾಡಿದ್ದೀನಿ. ಅವರು ಬಾಗಿನ ಕೊಡೋಕ್ಕಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಅವ್ರ ಮನೆಗೆ ಹೋಗೋತ್ತಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಪಾಪ. ಇವ್ರದ್ದಂತೂ ಬೆಳಗ್ಗೆ 4 ಗಂಟೆ ಹಂಗೆ ಪೂಜೆ ಆಗಿರೋದು ಆಯಿತಾ. ನನ್ನ ಕ್ಲೋಸ್ ಫ್ರೆಂಡ್ ಇವರು ಶಿಲ್ಪ ಅನ್ನೋರ ಮನೆಯಲ್ಲಿ. ನಾನು ವೀಡಿಯೋ ಮಾಡೋದಕ್ಕೆ ಮರೆದೋಗ್ಬಿಟ್ಟೆ. ಅರ್ಧಂಬರ್ಧ ತಿಂದ ಆದಮೇಲೆ ನಾನು ವೀಡಿಯೋ ಮಾಡಿದ್ದೀನಿ. ಅದರಲ್ಲಿ ಹೋಳಿಗೆ, ಹಾಲು ಮತ್ತು ಬದನೆಕಾಯಿ ಪಲ್ಯ, ಕೋಸಂಬರಿ ಮತ್ತು ಅದ್ರ ಪಕ್ಕದಲ್ಲಿ ಬೌಲಲ್ಲಿ ಬೋಂಡ ಇದೆ, ಹಾಗೆ ಅನ್ನ ಸಾರು ಅಂದರೆ ಹೋಳಿಗೆ ಕಟ್ಟೋದು. ಈಗ ಮನೆಗೆ ಬಂದಾದಮೇಲೆ ಒಂದು ವೀಡಿಯೋ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಸುಮ್ಮನೆ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅವ್ರು ನೋಡಿದ್ರೆ ಹಂಗೆ ಓಡಾಡ್ಬಿಟ್ಲು. ಅವಳಿಗೆ ಮೊಬೈಲ್ ಹಿಂಗೆ ಹಿಡಿದ್ರೆ ಸಾಕು. ಇವಾಗ ರೆಡಿಯಾಗಿ ಈಗ ಒಬ್ಬರು ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದಾಯಿತು. ಈಗ ಮತ್ತೆ ಅಲ್ಲೇ ಕೂತ್ಕೊಂಡ್ರೆ ಮತ್ತೆ ಇಲ್ಲಿ ಕರೆಯೋದು ಯಾರು ಬಂದು ಕರೆಯೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಬಂದೆ ಬೇಗ. ಎಷ್ಟು ಸ್ವೆಟ್ ಆಗಿದೆ ನೋಡಿ. ಓಡೋಡಿ ಬಂದಿದ್ದೆ ಅಲ್ಲಿಂದ. ಮೆಟ್ಲು ಹತ್ತಿ ಇಳಿಯೋತ್ತಿಗೆ ಸಾಕಾಗಿ ಹೋಗುತ್ತೆ. ಸಾರಿ ಬಂಗ್ರ, ನಾನು ಡೋರ್ ಕ್ಲೋಸ್ ಮಾಡ್ತಾಯಿದ್ದೆ, ಅಷ್ಟರೊಳಗೆ ಅಡ್ಡ ಬಂದ್ಬಿಟ್ಲು. ನಂದು ಈ ಬಳೆ ಏನಾಯಿತು ಅವಳಿಗೆ ಹಣೆಗೆ ತಾಗ್ತು. ಪಾಪ ಅಳ್ತಾ ಇದ್ದಾಳೆ. ಅಮ್ಮು ಸಾರಿನೇ ಪ್ಲೀಸ್. ಚೆಂದ ರೆಡಿ ಮಾಡಿದ್ದೆ, ಮೇಕಪ್ ಎಲ್ಲ ಹಾಳಾಯಿತು ಅವಳದು ಹತ್ತು. ಈಗ ನೋಡೋಣ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕುಂಕುಮ ಕೊಡಬೇಕು ಅದಕ್ಕೋಸ್ಕರ. ಮತ್ತು ಪಾಪ ನಮ್ಮ ಪಕ್ಕದ ಮನೆ ಆಂಟಿನೇ ಬಂದಿದ್ದು. ಇವಾಗ ನಾನು ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ನನ್ನ ಫ್ರೆಂಡ್ ಮನೆಗೆ ಅಂತ ಕುಂಕುಮ ತಗೊಳಕ್ಕಂತ ಹೋಗಿದ್ದೆ. ಪಾಪ ಅವ್ರು ಬಂದು ಹಾಗೆ ಹೋದರು. ಅದಕ್ಕೆ ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾ ತೋರಿಸ್ತೀನಿ ಬನ್ನಿ. ಎಲ್ಲ ಫುಲ್ ಬ್ಯುಸಿ. ಇವರು ಸನ್ನಿಧಿ ಅಂತ ಹೇಳ್ಬಿಟ್ಟು ಸನ್ನಿಧಿ ಅಮ್ಮ ಬಂದಿದ್ದರು. ಹಾಗೆ ಆಯುಷ್ ನನ್ನ ಮಗಳು ಫ್ರೆಂಡ್ ಕುಂಕುಮಕ್ಕಂತ ಕರೆಯಕ್ಕೆ ಬಂದಿದ್ದರು. ಎಲ್ಲ ಹೇಗೆ ಒಬ್ಬೊಬ್ಬರು ಮನೆಗೆ ಹೋಗ್ತಾರೆ ತೋರಿಸ್ತೀನಿ ನೋಡಿ.
ಸೌಂಡ್ ಕೇಳುತ್ತಾ ಮಾತಾಡ್ತಾ ಇದ್ದಾರೆ ಎಲ್ಲರೂ. ನಾನು ವಿಡಿಯೋ ಮಾಡೋತ್ತಿಗೆ ಅಲ್ಲಿ ಬೇರೆಯವ್ರ ಮನೆಗೆ ಕುಂಕುಮ ತೊಗೊಳಕ್ಕೆ ಹೋದಾರಲ್ಲ ಹೋಗ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಹೆಂಗೆ ಹೋಗ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಪೂಜೆ ಅಂದರೆ ಇಲ್ಲಿ ಫುಲ್ ಜೋರಾಗಿ ನಡೆಯುತ್ತೆ. ನಮ್ಮ ಲೇಔಟಲ್ಲಂತೂ ತುಂಬ ಚೆನ್ನಾಗಿ ನಡೆಯುತ್ತೆ. ಎಲ್ಲ ರೆಡಿಯಾಗಿ ಹೋಗೋದೇ ಒಂದು ಚೆಂದ ನೋಡಿ. ಎಷ್ಟು ಜನ ಹೋಗ್ತಾರೆ ಬರ್ತಾರೆ. ಇದು ನನ್ನ ಫೇವ್ರೆಟ್ ವನು ಮನೆಯಲ್ಲಿ ಅವರಮ್ಮ ಇಲ್ಲಿ ಪೂಜೆ ಮಾಡಿ ರೆಡಿ ಮಾಡಿಟ್ಟಿರೋದು. ಸಖತ್ತಾಗಿ ಮಾಡಿದ್ರು ಮಾತ್ರ. ಪಾಪ ಅವರು ಅಮ್ಮಂಗೆ ಸ್ಯಾರಿ ಉಡ್ಸೋದೆ ನೈಟ್ ಅಷ್ಟೊತ್ತಾಯ್ತಂತೆ. ಪಾಪ ಅದನ್ನೇ ಹೇಳ್ತಾಯಿದ್ರು, ತುಂಬ ಲೇಟಾಗಿ ಅಷ್ಟು ಪೇಷನ್ಸ್ ನಾನು ಉಡ್ಸಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಪಾಪ ಮಲ್ಗೋತ್ತಿಗೆ ಲೇಟ್ ಆಗಿಬಿಟ್ಟಿತ್ತಂತೆ. ಇದು ನಮ್ಮ ಹರ್ಷಿತ್, ನನ್ನ ಮಗಳು ಫ್ರೆಂಡ್ ಇದ್ದಾರೆ. ಹಾಗೆ ಅವನ ಅಮ್ಮನೂ ನನಗೆ ಫ್ರೆಂಡು. ಅವ್ರ ಮನೆಗೆ ಕುಂಕುಮಕ್ಕಂತ ಹೋದವಾಗ ಇಲ್ಲಿ ನಮ್ಮ ಆಂಟಿ ಸಿಕ್ಬಿಟ್ಟಿದ್ರು. ಅಲ್ಲೇ ಮೋಜು ಮಸ್ತಿ ಮಾಡಿಕೊಂಡು ಹಾಗೆ ಹಾಯ್ ಮಾಡ್ರಿ ಆಂಟಿ. ತಡಿ ಕಿಡ್ನಿ ಫೇಲ್ ಆಗಿತ್ತು, 2 ಕಿಡ್ನಿ ಇರಲಿಲ್ಲ. ಇದು ನಮ್ಮ ಓನರ್ ಅಮ್ಮನ ಮನೆದು. ಹೆಂಗಿತ್ತು ಅಂದರೆ ದೇವರು ಎದ್ದು ಬರಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಇದು ಕವಿತಕ್ಕನ ಮನೆ ದೇವರಿಟ್ಟಿರೋದು. ನನ್ನ ಫೇವ್ರೆಟಪ್ಪ ಅವ್ರ ಮನೆಯಲ್ಲಿ ದೇವರಿಟ್ಟಿರೋದು. ಕುಂಕುಮ ಕರೆದಿದ್ರು. ಇವಾಗ ಲಾಸ್ಟ್ ಇವ್ರ ಮನೆಗೆ ಹೋಗಿ ನಮ್ಮ ರುಕ್ಮಿಣಿ ಆಂಟಿ ಮನೆಗೆ ಹೋಗಿ ಬರೋತ್ತಿಗೆ ಅಷ್ಟು ಮನೆದು ಇಲ್ಲಿ ಸೇರಿಸಿಟ್ಟಿದ್ದೀನಿ ನೋಡ್ರಿ ಎಷ್ಟಕ್ಕಂತಿದೆ ಅಂತ ಹೇಳ್ಬಿಟ್ಟು. ಅಮ್ಮ ಹೇಳ್ತಿದ್ಲು, ಓಹೋ ಬಾಳೆಹಣ್ಣು ರಾಶಿ ಇದೆ, ನಾನಂತೂ ಹಬ್ಬ ಆಚರಿಸ್ತೀನಿ ಅಂತೆ. ಆ ಥರ ಹೇಳ್ತಾ ಕೂತಿದ್ಲು. ಅಷ್ಟು ಬಾಳೆಹಣ್ಣು ಅವಳಿಗೆ. ಬಾಳೆಹಣ್ಣು ಅಂದರೆ ಫೇವ್ರೆಟ್. ಓಕೆ ಫ್ರೆಂಡ್ಸ್, ಹೋಗಂದಾಯಿತು ಎಲ್ಲ ಮನೆಗೂ ಕುಂಕುಮಕ್ಕಂತ ಹೇಳ್ಬಿಟ್ಟೆ. ಹಾಗೆಯೇ ಇವಾಗ ಹೋಗಿದ್ದು ಇಷ್ಟೊತ್ತಿಗೆ ಒಂದು 6 o'clock 6:30 ಅನಿಸುತ್ತೆ. ಹೋಗೋದಿಗೆ 6:30 ಆಗಿತ್ತು. ಬರೋತ್ತಿಗೆ 9:30 ಆಗಿದೆ, 9:45 ಆಗಿದೆ. ಇವಾಗ ಊಟ ಮಾಡಿ ಮಲಗಿಸ್ಬೇಕು ಪಾಪ ಅವಳಿಗೆ. ನಾಳೆ ಸ್ಕೂಲ್ ಬೇರೆ ಇದೆ ಅವಳಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ನ ಹೊಸದಾಗಿ ಯಾರು ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.